ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ ಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಏಪ್ರಿಲ್ 11ರಿಂದ ಸ್ಪೈಕಾನ್ 4 ರಾಷ್ಟ್ರೀಯ ವಿಚಾರ ಸಂಕಿರಣ ಸ್ಮರಣ ಸಂಚಿಕೆ ಬಿಡುಗಡೆ ಹಾಗೂ ವಸ್ತು ಪ್ರದರ್ಶನ ಕಾರ್ಯಕ್ರಮ. ವಿವಿಧ ರಾಜ್ಯಗಳಿಂದ ತಜ್ಞ ಸಿವಿಲ್ ಇಂಜಿನಿಯರ್ ಆಗಮನ. ಸಿವಿಲ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿರುವ ಕಿರಿಯರು ಇದರ ಸದುಪಯೋಗ ಪಡೆದುಕೊಳ್ಳಲು ಇಂಜಿನಿಯರ್ ವೀರಶೆಟ್ಟಿ ಮಣಿಗೆ ಕರೆ. ನಗರದ ಬಿಜೆಪಿ ಕಚೇರಿಯಲ್ಲಿ ಜರುಗಿದ ಬಿಜೆಪಿ ಸಂಸ್ಥಾಪನಾ ದಿನ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ. ಅಟಲ್ಜಿ ಸಾಧನೆ ತಿಳಿಸಲು ಹಳ್ಳಿಗೆ ನಡೆಯಿರಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾ ಇದೆ. ಸೋಮನಾಥ್ ಪಾಟೀಲ್ ಹುಡುಗೆ. ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಅವರ 9ನೇ ವರ್ಷದ ಸ್ಮರಣಾರ್ಥವಾಗಿ 2023-24ನೇ ಸಾಲಿನ ರಾಜ್ಯ ಪುರಸ್ಕಾರ. ನಗರದ ಸಾಹಿತ್ಯ ಸಂಘದಲ್ಲಿ ಜರುಗಿದ ಸಮಾರಂಭದಲ್ಲಿ ಸ್ಕೌಟ್ ಮತ್ತು ಗೈಡ್ಸ್ ಮಕ್ಕಳಿಗೆ ಸನ್ಮಾನ ಮಾಡಿದ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ತಾಯಿ. ಕಾರ್ಯಕ್ರಮದಲ್ಲಿ PGR ಸಿಂಧ್ಯಾ ಭಾಗಿ. ಏಪ್ರಿಲ್ 11ರಂದು ಲಾವಣ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಸೌಹಾರ್ದ ಸಹಕಾರ ನಿಯಮಿತ ಉದ್ಘಾಟನೆ. ಹಿಂದೂ ಎಕನಾಮಿಕ್ ಫೋರಂ ಅಡಿಯಲ್ಲಿ ಸನಾತನ ಸಂಸ್ಕೃತಿಯ ಬಡ ಮಕ್ಕಳಿಗೆ ಪ್ರೋತ್ಸಾಹಿಸುವ ಗುರಿ ಹೊಂದಲಾಗಿದೆ. ಬಡವರ ಹಿತ ಕಾಪಾಡುವುದು ಸಂಘದ ಉದ್ದೇಶವಾಗಿದೆ. ಸೋಮಶೇಖರ್ ಪಾಟೀಲ್ ಗಾದ್ಗಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಈ ತಿಂಗಳ 11, 12 ಮತ್ತು 13ರಂದು 3 ದಿವಸಗಳ ಕಾಲ ನಗರದ ಚಿಕ್ಕಪೇಟೆ ರಿಂಗ್ ರಸ್ತೆಯಲ್ಲಿರುವಂಥ ಲಾವಣ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಒಂದು ಸ್ಪೈಕಾನ್ 4 ಕುರಿತ ರಾಷ್ಟ್ರೀಯ ಒಂದು ವಿಚಾರ ಸಂಕಿರಣ ಹಾಗೂ ವಸ್ತು ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾದ ಸಂಸ್ಥೆಯ ಜಿಲ್ಲಾ ಒಂದು ಘಟಕದ ಅಧ್ಯಕ್ಷರಾಗಿರತಕ್ಕಂಥ ವೀರಶೆಟ್ಟಿ ಮಣಿಗೆ ಅವರು ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು 11ರಂದು ಬೆಳಿಗ್ಗೆ 11 ಗಂಟೆಗೆ ವಿಚಾರ ಸಂಕಿರಣದ ಉದ್ಘಾಟನಾ ಸಮಾರಂಭ ಜರುಗ್ತಾ ಇದೆ. ದಿವ್ಯ ಸಾನ್ನಿಧ್ಯವನ್ನು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪೂಜ್ಯ ಶ್ರೀ ಜ್ಯೋತಿರ್ಮಯಾನಂದ ಸ್ವಾಮೀಜಿಯವರು ವಹಿಸಿಕೊಳ್ತಾ ಇದ್ದಾರೆ. ಉದ್ಘಾಟನೆಯನ್ನು ಸಂಸದ ಸಾಗರ್ ಖಂಡ್ರೆ ಅವರು ನೆರವೇರಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಬರ್ತಾ ಇದ್ದಾರೆ. ಗೌರವ ಅತಿಥಿಗಳಾಗಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, BDA ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಸೇರಿದಂತೆ ಇನ್ನಿತರರು ಪಾಲ್ಗೊಳ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಮಣಿಗೆ ಅವರು ಹೇಳಿದರು. ಅಂಚೂರಿ ಹೈದರಾಬಾದ್ನ ಮುಖ್ಯ ಕನ್ಸಲ್ಟೆಂಟ್ ಡಾಕ್ಟರ್ SP ಅಂಚೂರಿ ಪ್ರಾಸ್ತಾವಿಕವಾಗಿ ಮಾತನಾಡ್ತಾರೆ. ಗುರುನಾನಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷ ಡಾಕ್ಟರ್ ಬಲ್ಬೀರ್ ಸಿಂಗ್, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್, ಬಸವ ಕಲ್ಯಾಣ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿ ಸಂತೋಷ್ ಕುಮಾರ್ ತಾಳಂಪಳ್ಳಿ ಹಾಗೂ ಇತರರು ಸಮಾರಂಭದಲ್ಲಿ ಉಪಸ್ಥಿತರಿರುತ್ತಾರೆ. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾದ ಸಂಸ್ಥೆಯ 10ನೇ ವರ್ಷದ ವಾರ್ಷಿಕೋತ್ಸವ, ಸ್ಮರಣ ಸಂಚಿಕೆ ಮುಖಪುಟ ಬಿಡುಗಡೆ, 3 ದಿವಸಗಳ ಕಾಲ ಕಟ್ಟಡ ನಿರ್ಮಾಣದ ವಸ್ತುಗಳ ಸಮಗ್ರ ವಸ್ತು ಪ್ರದರ್ಶನ ಹಾಗೂ ವಿವಿಧ ವಿಚಾರ ಸಂಕಿರಣ ಮೂಲಕ ಸಿವಿಲ್ ಅಭಿಯಂತರರಿಗೆ ತರಬೇತಿಯನ್ನು ನೀಡಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಮಣಿಗೆ ಅವರು ಹೇಳಿದರು. ಈ 3 ದಿವಸಗಳ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಸೇರಿದಂತೆ ಕರ್ನಾಟಕದ ಹಲವು ಜಿಲ್ಲೆಗಳಿಂದ ಸಿವಿಲ್ ಅಭಿಯಂತರರು ಆಗಮಿಸ್ತಾ ಇದ್ದಾರೆ ಎಂದು ಮಣಿಗೆ ಅವರು ತಿಳಿಸಿದರು. ಈ 3 ದಿನಗಳ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ BKIT ಭಾಲ್ಕಿಯ ತಾಂತ್ರಿಕ ಮಹಾವಿದ್ಯಾಲಯದ ಸಿವಿಲ್ ಇಂಜಿನಿಯರಿಂಗ್, ಬೀದರ್ನ GND ಇಂಜಿನಿಯರಿಂಗ್ ಕಾಲೇಜಿನ ಸಿವಿಲ್ ವಿದ್ಯಾರ್ಥಿ ಪ್ರಾಧ್ಯಾಪಕರು, ಬಸವ ಕಲ್ಯಾಣ ಇಂಜಿನಿಯರಿಂಗ್ ಕಾಲೇಜಿನ ಸಿವಿಲ್ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು, ಬೀದರ್ನ ಅಪ್ಪ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಳ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಹೇಳಿದರು. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾದ ಕಾರ್ಯದರ್ಶಿ ಅಶೋಕ್ ಕುಪ್ಪೆ ಮಾತನಾಡಿ, ಕಟ್ಟಡಗಳು ಶಿಥಿಲಾವಸ್ಥೆಗೆ ಬರದಂತೆ ತಡೆಯುವ ಕ್ರಮ, ಕಟ್ಟಡ ಕಾರ್ಮಿಕರ ಸುರಕ್ಷತೆ ದೃಷ್ಟಿಯಿಂದ ಅನುಸರಿಸಬೇಕಾಗಿರತಕ್ಕಂಥ ಮಾರ್ಗೋಪಾಯಗಳ ಒಂದು ಕುರಿತು ಈ ವಿಚಾರ ಸಂಕಿರಣದಲ್ಲಿ ಮಾಹಿತಿಯನ್ನು ನೀಡಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಹೇಳಿದರು. ತಜ್ಞ ಒಂದು ಇಂಜಿನಿಯರ್ಸ್ಗಳು ಆಗಮಿಸ್ತಾ ಇದ್ದಾರೆ. ಒಂದು ಪ್ರಾಕ್ಟೀಸ್ನರ್ ಏನಿದ್ದಾರೆ ಅವರಿಗೆ ಒಳ್ಳೆ ರೀತಿಯಿಂದ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಹೇಳಿದರು. ಸಂಸ್ಥೆಯ ಖಜಾಂಚಿ ಓಂಕಾರ ಪಾಟೀಲ್, ವ್ಯವಸ್ಥಾಪಕ ಮಂಡಳಿ ಸದಸ್ಯ ಶಿವಕುಮಾರ್ ಯಲ್ಲಲ್, ಸಂದೀಪ್ ಕಾಡ್ವಾದ್, ಅಮಿತ್ ನಾಗುರೆ, ಸದಸ್ಯರಾದ ಮಹೇಶ್ ಹೊರಂಡೆ, ದಿಲೀಪ್ ನಿಟ್ಟೂರೆ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಮಾಜಿ ಪ್ರಧಾನಮಂತ್ರಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಜೀವನ ಮತ್ತು ಸಾಧನೆ ಹಾಗೂ ಈ ಹಿಂದೆ ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆ ಹಾಗೂ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿ ವೈಫಲ್ಯವನ್ನು ತಿಳಿಸಲಿಕ್ಕೆ ಬಿಜೆಪಿ ವತಿಯಿಂದ ಶೀಘ್ರದಲ್ಲಿಯೇ ಹಳ್ಳಿಗೆ ನಡೆಯಿರಿ ಎನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಇದು ಬಿಜೆಪಿ ಸಂಸ್ಥಾಪನಾ ದಿನಾಚರಣೆಯ ಒಂದು ಭಾಗವಾಗಲಿದೆ ಎಂದು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಹುಡುಗಿ ತಿಳಿಸಿದರು. ನಗರದ ನೌಬಾದ್ನಲ್ಲಿರುವಂಥ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಆಯೋಜನೆ ಮಾಡಿರುವಂಥ ಬಿಜೆಪಿ ಸಂಸ್ಥಾಪನಾ ದಿನ ಹಾಗೂ
ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡ್ತಾರೆ. ಹಳ್ಳಿಗೆ ನಡೆಯಿರಿ ಕಾರ್ಯಕ್ರಮದ ಮೂಲಕ ಹಳ್ಳಿಗಳಲ್ಲಿ ಬಿಜೆಪಿ ಸಕ್ರಿಯ ಹಾಗೂ ಸಾಮಾನ್ಯ ಸದಸ್ಯರ ಸಭೆ ಮಾಡಬೇಕಾಗಿದೆ. ಜೊತೆಗೆ ಏಪ್ರಿಲ್ 14ರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕಾಗಿದೆ ಹಾಗೂ ಇನ್ನಿತರ ಅನೇಕ ಒಂದು ಪಕ್ಷದ ವತಿಯಿಂದ ಕಾರ್ಯಗಳು ಮಾಡಬೇಕಾಗಿದೆ. ಅದು ಶೀಘ್ರದಲ್ಲೇ ಮಾಡಲಾಗುವುದು ಅನ್ನುವಂಥ ಮಾತನ್ನು ಕೂಡ ಸೋಮನಾಥ್ ಪಾಟೀಲ್ ಅವರು ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಆಲಿಸುವುದರಲ್ಲಿ ಈ ಬಾರಿಯೂ ಕೂಡ ಬೀದರ್ ಜಿಲ್ಲೆ ನಂಬರ್ 1 ಸ್ಥಾನದಲ್ಲಿ ಬಂದಿದೆ. ಜೊತೆಗೆ ಅಟಲ್ ವಿರಾಸತ್ ಕಾರ್ಯಕ್ರಮದ ಭಾಗವಾಗಿ ಕಳೆದ 1 ತಿಂಗಳಿನಿಂದ ಕವಿ ಸಮ್ಮೇಳನ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬಾಬು ವಾಲಿಯವರ ಸಂಚಾಲಕತ್ವದಲ್ಲಿ ಯಶಸ್ವಿಯಾಗಿ ನಡೆಸಿಕೊಂಡು ಬರಲಾಗಿದೆ ಎನ್ನುವಂಥ ಮಾತನ್ನು ಹೇಳಿದರು. ಸಾಕಷ್ಟು ಕವಿಗಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಎನ್ನುವಂಥ ಮಾತನ್ನು ಪಾಟೀಲ್ ತಿಳಿಸಿದರು. ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರು ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಕಳೆದರೂ ಕೂಡ ಸಮರ್ಪಕವಾದ ಆಡಳಿತ ನೀಡಲು ಅದರಿಂದ ಸಾಧ್ಯವಾಗಿಲ್ಲ. ಅನುಭವ ಮಂಟಪಕ್ಕೆ ಸಮರ್ಪಕ ಅನುದಾನ ನೀಡಿಲ್ಲ. ಔರಾ ತಾಲೂಕಿನಲ್ಲಿ ಸಿಪೆಟ್ ಕಾಲೇಜು ಸ್ಥಾಪನೆಗಾಗಿ 36 ಕೆರೆಗಳನ್ನು ತುಂಬಿಸಲಿಕ್ಕೆ, ಬೀದರ್ ನಾಂದೇಡ್ ರೈಲ್ವೆ ಮಾರ್ಗ ನಿರ್ಮಿಸಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಅನುದಾನ ನೀಡಿಲ್ಲ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಕುರಿತು ಒಂದು ಶೀಘ್ರದಲ್ಲಿ ಹೋರಾಟ ಮಾಡಿ ಸರ್ಕಾರಕ್ಕೆ ಬಿಸಿ ತಲುಪಿಸೋಣ. ಅಟಲ್ ಬಿಹಾರಿ ವಾಜಪೇಯಿ ಅವರ ಅಭಿವೃದ್ಧಿ ಸಾಧನೆಗಳನ್ನು ಕುರಿತು ಜನತೆಗೆ ತಿಳಿಸುವಂಥ ಕೆಲಸ ಮಾಡೋಣ ಎನ್ನುವಂಥ ಮಾತನ್ನು ಹೇಳಿದರು. ವೇದಿಕೆ ಮೇಲೆ ವಿಧಾನ ಪರಿಷತ್ ಸದಸ್ಯ ಎಂಜಿ ಮೂಳೆ, ಶಾಸಕ ಹಾಗೂ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಮಾಜಿ ವಿಧಾನ ಪರಿಷತ್ ಸ್ಪೀಕರ್ ರಘುನಾಥರಾವ್ ಮಲ್ಕಾಪುರೆ, ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷ ಶಿವರಾಜ್ ಗಂದ್ಗೆ, ಬಾಬುರಾವ್ ಮದ್ಗಟ್ಟಿ, ಅಟಲ್ ವಿರಾಸತ್ ಸಮಿತಿ ಸಂಚಾಲಕ ಬಾಬುವಾಲಿ, ಸದಸ್ಯರಾದ ಶಕುಂತಲಾ ಬೆಲ್ದಾಳೆ, ಶ್ರೀನಿವಾಸ್ ಚೌಧರಿ, ಗುರುನಾಥ್ ಜಾಂತಿಕರ್ ಸೇರಿದಂತೆ ಬಿಜೆಪಿ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ದಿವಸ ಬರೋದಂದ್ರೆ ಕಷ್ಟ ಆಗ್ತದ. 16ನೇ ತಾರೀಕಿಗೆ ನಮ್ಮ ರಾಜ್ಯ ಅಧ್ಯಕ್ಷರು ಅದೇ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಆಂದೋಲನ ಅಂತ ಹೇಳಿ ಒಂದು ದೊಡ್ಡ ಆಂದೋಲನ 13ನೇ ತಾರೀಕು, ಮೋಸ್ಟ್ಲಿ 8ನೇ ತಾರೀಕಿಗೆ ಮೈಸೂರಿನಿಂದ ಪ್ರಾರಂಭ ಆಗ್ತಾ ಇದೆ. 7ನೇ ತಾರೀಕಿಗೆ ಆ ಮೈಸೂರಿನಿಂದ ಪ್ರಾರಂಭವಾಗಿ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೆ ಬರೋದಿದೆ. 16ನೇ ತಾರೀಕಿಗೆ ರಾಜ್ಯಾಧ್ಯಕ್ಷರು ಸೇರಿದಂತೆ ರಾಜ್ಯದ ಎಲ್ಲಾ ನಾಯಕರು, ವಿರೋಧ ಪಕ್ಷ ನಾಯಕರು ಇರ್ಬೋದು, ಕೇಂದ್ರದ ಸಚಿವರು ಇರ್ಬೋದು, ಎಲ್ಲರೂ ಅವತ್ತು ಬೀದರ್ಗೆ ಬರೋರಿದ್ದಾರೆ. ಅದರ ಒಂದು ಪೂರ್ವ ಸಿದ್ಧತಾ ಸಭೆಯನ್ನು ತೆಗೆದುಕೊಳ್ಳಲಿಕ್ಕೆ ನಾಳೆ ಮುಂಜಾನೆ ರಾಜ್ಯದ ಕಾರ್ಯದರ್ಶಿಗಳು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ನವೀನ್ ಅವರು ಬೆಂಗಳೂರಿನಿಂದ ಬರ್ತಾ ಇದ್ದಾರೆ. ಹಾಗೂ ಅಮರನಾಥ್ ಪಾಟೀಲ್ರು ಈ ವಿಭಾಗದ ಆ ಯಾತ್ರೆಯ ಪ್ರಭಾರಿಗಳು, ಅವರಿಬ್ಬರು ಸಭೆಯನ್ನು ತೆಗೆದುಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಆ ಸಭೆಯಲ್ಲಿ ಎಲ್ಲ ಶಾಸಕರು, ಮಾಜಿ ಕೇಂದ್ರ ಸಚಿವರು, ವೇದಿಕೆಯಲ್ಲಿ ಇದ್ದವರು, ಮುಂಭಾಗದಲ್ಲಿ ಇದ್ದಂಥವ್ರು. ಇವತ್ತು ನಾವು ಈ ಸಭೆಯಲ್ಲಿ ಯಾರ್ಯಾರಿದ್ದೀವಿ, ನಾವೆಲ್ಲರೂ ನಾಳೆ ಮುಂಜಾನೆ 10 ಗಂಟೆಗೆ, ಮುಂಜಾನೆ 9 ಗಂಟೆಗೆ ಉಪಹಾರಕ್ಕೆ ಇಲ್ಲಿಗೆ ಬಂದು ಬಿಡಬೇಕು. 10 ಗಂಟೆಗೆ ಮೀಟಿಂಗ್ ಪ್ರಾರಂಭ ಆಗ್ತಾ 11:11ವರೆಗೆ ಮೀಟಿಂಗ್ ಮುಗಿತದೆ. ಸ್ವಲ್ಪ ಕಷ್ಟ ಆಗ್ತದೆ. ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ, ನಿರಂತರವಾಗಿ ಹೋರಾಟಗಳನ್ನು ಮಾಡಬೇಕಾಗ್ತದೆ. ಹೋರಾಟದ ಬಗ್ಗೆ ಈಗಾಗಲೇ ನಮ್ಮ ಕೇಂದ್ರ ಸಚಿವರು ತಿಳಿಸಿದ್ರು. ನಮ್ಮ ಸ್ಥಳೀಯ ವಿಷಯಗಳನ್ನು ಕೂಡ ತೆಗೆದುಕೊಂಡು ನಾವು ಹೋರಾಟ ಮಾಡಬೇಕಾಗಿದೆ. ವಿಶೇಷವಾಗಿ ಭಾಲ್ಕಿಯಲ್ಲಿ ಒಂದು ದೊಡ್ಡ ಹಗರಣ ನಡೀತಾ ಇದೆ. ಮರಳು ಮಾಫಿಯಾ ನಾವು ಕೇವಲ ಬಳ್ಳಾರಿಯಲ್ಲಿ ನಡೀತದೆ ಅಂತ ತಿಳ್ಕೊಂಡಿದ್ದೀವಿ. ಭಾಲ್ಕಿ ತಾಲೂಕಿನ ವಾಂಜರ್ಖೇಡ ಗ್ರಾಮ ಹಾಗೂ ಹುಲ್ಸೂರು ತಾಲೂಕಿನ ಜಾಮಖಂಡಿ ಗ್ರಾಮ ಮಧ್ಯದಲ್ಲಿ ಮಾಂಜರಾ ನದಿ ಹರಿತದೆ. ಅಲ್ಲಿ ಮಹಾರಾಷ್ಟ್ರದಿಂದ ಬಂದಂತ ಒಂದು ಮರಳು ಅಲ್ಲಿ ಶೇಖರಣೆ ಆಗಿದೆ, ರೇತಿಯಲ್ಲಿ ಶೇಖರಣೆ ಆಗಿದೆ. ಅಲ್ಲಿ ಸಮುದ್ರದಲ್ಲಿ ಬಳಸುವಂತ ಬೋಟ್ಗಳನ್ನು ತಂದು ಪ್ರತಿ ದಿವಸ 1,000 ಮೇಲ್ಪಟ್ಟು ಟ್ರ್ಯಾಕ್ಟರ್ ಹಾಗೂ ಟಿಪ್ಪರ್ಗಳಲ್ಲಿ ರೇತಿಯನ್ನು ಇಡೀ ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆ ಹಾಗೂ ಉಸ್ಮಾನಾಬಾದ್ ಜಿಲ್ಲೆಯಲ್ಲಿ ರೇತಿ ಸಪ್ಲೈ ಆಗ್ತಾ ಇದೆ. ಇದರಲ್ಲಿ ನಮ್ಮ ಜಿಲ್ಲೆಯ ಸಚಿವರ, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಕೈವಾಡವೂ ಇದೆ ಅಂತ ಅನ್ನುವಂಥ ಮಾಹಿತಿ ನಮಗಿದೆ. ಕಳೆದ 2 ದಿವಸದಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು, ಅದರ ವಿರುದ್ಧ ಒಂದು ಹೋರಾಟ ಮಾಡ್ತೀವಿ, ಮನವಿ ಕೊಡೋಕೆ ನಾವು ಅಡ್ಡಾಡ್ತಾ ಇದ್ವಿ, ಸಿಗ್ತಾ ಇಲ್ಲ. ಇವತ್ತು ಸಂಡೇ ಇರೋದಕ್ಕಾಗಿಲ್ಲ, ನಾಳೆ ಅವ್ರಿಗೆ ಕೊಡ್ತಾ ಇದೀವಿ, ಅವ್ರ ಗಮನಕ್ಕೆ ತರ್ತಾ ಇದ್ದೀವಿ. ಅವರ ಗಮನಕ್ಕೆ ತಂದು ನಮ್ಮ ರಾಜ್ಯದ ಹೋರಾಟ ಆದ ನಂತರ ಅದಕ್ಕೆ ಏನಾದರೂ ಕ್ರಮ ಕೈಗೊಂಡ್ರೆ ಒಳ್ಳೇದಾಯ್ತು. ಇರಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಸ್ವತಃ ಆ ಜಾಗದಲ್ಲಿ ಕುಂತು ಹೋರಾಟ ಮಾಡುವ, ನೀವೆಲ್ಲರೂ ಸೇರಿ ಆ ಯಾವ ಸ್ಥಳದಲ್ಲಿ ರೇತಿಯನ್ನು ಲೂಟಿ ಮಾಡ್ತಾ ಇದ್ದಾರೋ ಅಲ್ಲಿ ಹೋಗಿ ಕುಂತು ಹೋರಾಟ ಮಾಡಮಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ. ಯಾಕಂದ್ರೆ ಇದರಲ್ಲಿ ನನಗೆ ಬಂದಿರುವಂತ ಮಾಹಿತಿ ಪ್ರಕಾರ ನಮ್ಮದ ಒಬ್ಬ ಕಾರ್ಯಕರ್ತ ಕಳೆದ ವರ್ಷದ ಒಂದು ಗೂಗಲ್ ಮ್ಯಾಪು, ಈ ವರ್ಷದ ಒಂದು ಗೂಗಲ್ ಮ್ಯಾಪು ನಮಗೆ ಕಳಿಸಿದ್ದಾರೆ. 2,000 ಕೋಟಿ ರೂಪಾಯಿಯ ಒಂದು ಮರಳು ಇಲ್ಲಿವರೆಗೆ ಅಲ್ಲಿಂದ ಲೂಟಿ ಆಗಿದೆ. ಆ 2,000 ಕೋಟಿ ರೂಪಾಯಿ ಮರಳಿಗೆ ನಮ್ಮ ಖನಿಜ ಸಂಪತ್ತು, ನಮ್ಮ ಬಗೆಯ ನಾಯಕರಿದ್ದಾರೆ, ಅವರವರಿಗೆ ಬೈಯೋರು. ನಾವು ಎಲ್ಲಿ ಬದುಕ್ತೀವಿ, ಎಲ್ಲಿ ರಾಜಕಾರಣ ಮಾಡ್ತೀವಿ, ಆ ಬೂತಿನಲ್ಲಿ, ಆ ಊರಿನಲ್ಲಿ, ಆ ತಾಲೂಕದಲ್ಲಿ, ಆ ಜಿಲ್ಲೆಯಲ್ಲಿ
ಅವ್ರಿಗೆ ಹಿಗ್ಗಾಮುಗ್ಗಿ ಬಟ್ಟೆ ಬಿದ್ದರೆ ಮಾತ್ರ ಜನ ನಮ್ಮ ಕಾರ್ಯಕರ್ತರ ಜೊತೆ ಇರ್ಲಿಕ್ಕೆ ಸಾಧ್ಯವಾಗ್ತದೆ. ಇವಾಗೆ ನಾನು ಜಿಲ್ಲಾಧ್ಯಕ್ಷರಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೆ, ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯ ಕಾಂಗ್ರೆಸ್ ವಿರುದ್ಧ ನಾವು ಹೋರಾಟವನ್ನು ತಗೊಳ್ಳೋಣ ಅನ್ನುವಂಥದ್ದನ್ನು ಇವತ್ತು 2 ವರ್ಷದ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಅನುಭವ ಮಂಟಪಕ್ಕೆ ಸಮರ್ಪಕವಾದಂಥ ಅನುದಾನವನ್ನು ಕೊಟ್ಟಿಲ್ಲ. ನಮ್ಮ ಯೋಜನೆ ಅದು. ಇವತ್ತು ಭಾಲ್ಕಿ ತಾಲೂಕಿನಲ್ಲಿ ಮೇಕಾರಿ ಏತ ನೀರಾವರಿ ನಮ್ಮ ಸರ್ಕಾರದಲ್ಲಿ ಅದನ್ನು ನಾವು ಮಂಜೂರಾತಿಯನ್ನು ಮಾಡಿಕೊಟ್ಟು ಅದಕ್ಕೆ ಅನುದಾನ ಕೊಟ್ಟಿಲ್ಲ. ನಮ್ಮ ಯೋಜನೆ ಅದು. ಅವರ ತಾಲೂಕಿನಲ್ಲಿ ಸುಮಾರು 36 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನು ನಮ್ಮ ಸರ್ಕಾರದಲ್ಲಿ ನಾವು ಮಂಜೂರಾತಿಯನ್ನು ಕೊಟ್ಟಿದ್ದೀವಿ. ಅದಕ್ಕೆ ಹಣವನ್ನು ಕೊಡಲಿಲ್ಲ. ಅದು ನಮ್ಮ ಯೋಜನೆ. ಕೇಂದ್ರ ಸರ್ಕಾರದಿಂದ ಸಿಪೆಟ್ ಕಾಲೇಜಿಗೆ ಹಣವನ್ನು ಒದಗಿಸಬೇಕಾಗಿತ್ತು. ನಾವು ನಮ್ಮ ಸರ್ಕಾರದಲ್ಲಿ ಅನುದಾನವನ್ನು ಕೊಟ್ಟಿದ್ದೀವಿ, ಆದರೆ ಇವರು ಇವತ್ತು ಕೊಟ್ಟಿಲ್ಲ. ನಮ್ಮ ಯೋಜನೆ. ಬೀದರ್ ನಾಂದೇಡ್ ರೈಲ್ವೆ ರಸ್ತೆ ಮಹಾರಾಷ್ಟ್ರ ಸರ್ಕಾರ ಹಣ ಬಿಡುಗಡೆ ಮಾಡ್ತು. ಬೊಮ್ಮಾಯಿ ಅವರಿದ್ದಾಗ ನಮ್ಮ ಸರ್ಕಾರದ ಹಣ ಮಂಜೂರಾತಿಯನ್ನು ಮಾಡಿದ್ರು ಬಜೆಟ್ನಲ್ಲಿ. ಇವತ್ತು ಕಾಂಗ್ರೆಸ್ ಸರ್ಕಾರ 2 ವರ್ಷದ ಅಧಿಕಾರಕ್ಕೆ ಬಂದಿದೆ. ಇವತ್ತು ಅದನ್ನು ಹಣ ಬಿಡುಗಡೆ ಮಾಡಲಿಲ್ಲ. ನಮ್ಮ ಯೋಜನೆ. ಹೀಗೆ ಹಲವಾರು ಯೋಜನೆಗಳನ್ನ ನಮ್ಮ ಸರ್ಕಾರದಲ್ಲಿ ನಾವು ಮಂಜೂರಾತಿಯನ್ನು ಮಾಡಿದಂಥದ್ದು ಇವತ್ತು ಕುಂಠಿತಗೊಳಿಸಿದೆ. ಹೀಗಾಗಿ ಎಷ್ಟು ತೀವ್ರವಾಗಿ ಮತ್ತೊಂದು ಬಸವ ಕಲ್ಯಾಣ ತಾಲೂಕಿನ 2ನೇ ತಾಲೂಕಾಗಿದ್ದಂಥ ಹುಲ್ಸೂರಿನಲ್ಲಿ ಭಾಲ್ಕೆ ತಾಲೂಕಿನ 12 ಹಳ್ಳಿಗಳಿಗೆ ಬೊಮ್ಮಾಯಿಯವರ ಸರ್ಕಾರದಲ್ಲಿದ್ದಾಗ ನಾವು 16 ಹಳ್ಳಿಗಳನ್ನ ಆ ತಾಲೂಕಿಗೆ ಸೇರ್ಪಡೆಗೊಳಿಸುವುದಂಥದ್ದನ್ನು ಕೂಡ ಮಾಡಿದ್ದೀವಿ. ಮೊನ್ನೆ ಹುಲ್ಸೂರಿನಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದೀವಿ. ಇದು ನಮ್ಮ ಸರ್ಕಾರ. ತಾಲೂಕು ರಚನೆ ಮಾಡಿದ್ದು ನಮ್ಮ ಸರ್ಕಾರ. ಅದು 16 ಹಳ್ಳಿಗಳು ಸೇರಿಸಿದ್ದು ನಮ್ಮ ಸರ್ಕಾರ. ಆದರೆ ನಾ ಹೇಳುವ ಉದ್ದೇಶ, ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿದ್ದಾಗ ಮಂಜೂರಾತಿ ಮಾಡಿದಂತ ಯೋಜನೆಗಳಿಗೆ ಯಾವ ರೀತಿಯಲ್ಲಿ ಕೊಲೆಯನ್ನ ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ನುವಂಥದ್ದನ್ನು ಇವತ್ತು ನಾವು ಜನರ ಮಧ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿಯನ್ನು ಹುಟ್ಟಿಸಬೇಕನ್ನುವಂಥದ್ದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ನಾವೆಲ್ಲರೂ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಜೊತೆಯಲ್ಲಿ, ರಾಜ್ಯ ಸರ್ಕಾರದ ಅನೇಕ ಹಗರಣಗಳ ಜೊತೆಯಲ್ಲಿ ಅವು ಎಲ್ಲವೂ ಮತ್ತೆ ನಮ್ಮ ಜಿಲ್ಲೆಗೆ ಸೀಮಿತಗೊಳಿಸಿ ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಹೋರಾಟ ಮಾಡಬೇಕನ್ನುವಂಥದ್ದನ್ನು ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ರಾಮನವಮಿಯ ಶುಭಾಶಯಗಳನ್ನು ಕೋರುತ್ತಾ ಮತ್ತೆ ಭಾರತೀಯ ಜನತಾ ಪಕ್ಷದ ಸಂಸ್ಥಾಪನಾ ದಿನದ ಶುಭಾಶಯಗಳನ್ನು ಕೋರುತ್ತಾ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿಯ ನಿಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಮತ್ತು ಅವರ ಜನ್ಮ ಶತಾಬ್ದಿಯ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತಿಗೆ ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಫೌಂಡೇಶನ್ ಬೀದರ್, ಭಾರತ್ ಸ್ಕೌಟ್ ಮತ್ತು ಗೈಡ್ ಒಂದು ಕರ್ನಾಟಕ ಜಿಲ್ಲಾ ಸಂಸ್ಥೆ ಇದರ ಒಂದು ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಅವರ 9ನೇ ವರ್ಷದ ಸ್ಮರಣಾರ್ಥವಾಗಿ 2023-24ನೇ ಸಾಲಿನ ರಾಜ್ಯ ಪುರಸ್ಕಾರ ಹಾಗೂ ಸ್ಕೌಟ್ ಮತ್ತು ಗೈಡ್ಸ್ ಮಕ್ಕಳಿಗೆ ಸನ್ಮಾನ ಸಮಾರಂಭವನ್ನು ನಗರದ ಕರ್ನಾಟಕ ಸಾಹಿತ್ಯ ಒಂದು ಸಂಘದ ಸಾಂಸ್ಕೃತಿಕ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭವನ್ನು ಉದ್ಘಾಟಿಸಿರ್ತಕ್ಕಂಥ DDPI ಸಲೀಂ ಪಾಷಾ ಅವರು ಈ ಸಂದರ್ಭದಲ್ಲಿ ಬಹಳ ಮಾರ್ಮಿಕವಾಗಿ ಮಾತನಾಡ್ತಾರೆ. ಡಾಕ್ಟರ್ ಸಿದ್ದಾರೆಡ್ಡಿಯವರ ಜೀವನ, ತ್ಯಾಗ, ದಾಸೋಹ ನಿಜಕ್ಕೂ ಕೂಡ ಮಾದರಿಯಾಗಿರ್ತಕ್ಕಂಥದ್ದು. ಹಲವು ಸಮಾಜಪರ ಒಂದು ಸೇವೆಯನ್ನು ಮಾಡಿ ಇಹಲೋಕವನ್ನು ತ್ಯಜಿಸಿರ್ತಕ್ಕಂಥ ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಅವರು ಹಾಕಿಕೊಟ್ಟ ಒಂದು ಮಾರ್ಗದರ್ಶನದಲ್ಲಿ ಅವರ ಧರ್ಮಪತ್ನಿ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ತಾಯಿಯವರು, ಅವರ ಮಗ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಅವರು ಸಾಗ್ತಾ ಇದ್ದಾರೆ. ಶಾಲಾ ಮಕ್ಕಳಿಗೆ ಪ್ರೋತ್ಸಾಹಿಸುವಂಥದ್ದು, ಅವರಿಗೆ ಸನ್ಮಾನ ಮಾಡುವಂಥದ್ದು, ಅವರಿಗೆ ತನು ಮನ ಧನದ ಸಹಕಾರವನ್ನು ನೀಡತಕ್ಕಂಥದ್ದು, ಅವರನ್ನು ಉತ್ತಮ ನಾಗರಿಕರನ್ನಾಗಿ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ಕಾರ್ಯ ಎನ್ನುವಂಥ ಮಾತನ್ನು ಮುಕ್ತ ಕಂಠದಿಂದ ಸಲೀಂ ಪಾಷಾ ಅವರು ಹೊಗಳಿದರು. ಏಪ್ರಿಲ್ 11ರಂದು ಸಂಜೆ 6:30ಕ್ಕೆ ನಗರದ ಚಿಕ್ಪೇಟ್ ಸಮೀಪದ ಲಾವಣ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಒಂದು ಉದ್ಘಾಟನೆಯನ್ನು ನೆರವೇರ್ತಾ ಇದೆ ಎನ್ನುವಂಥ ಮಾತನ್ನ ಆ ಒಂದು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಪಾಟೀಲ್ ಗಾದ್ಗಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಹಿಂದೂ ಎಕನಾಮಿಕ್ ಫೋರಂ ಅಡಿಯಲ್ಲಿ ಬೀದರ್ನಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಸಹಕಾರಿ ಸಂಘ ನಿಯಮಿತವನ್ನು ಆರಂಭ ಮಾಡಲಾಗ್ತಾ ಇದೆ. ಈಗಾಗಲೇ ಈ ಸಹಕಾರಿ ಸಂಘದಲ್ಲಿ 500
500ಕ್ಕೂ ಹೆಚ್ಚು ಜನ ಶೇರ್ ಹೋಲ್ಡರ್ಸ್ ಸದಸ್ಯರಾಗಿದ್ದು, ಬ್ಯಾಂಕಿನಿಂದ ಬರುವಂಥ ಆದಾಯದಿಂದ ಸನಾತನ ಸಂಸ್ಕೃತಿಯುಳ್ಳ ಹಿಂದುಳಿದ ವರ್ಗದ ಜನರಿಗೆ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು, ಅಭಿವೃದ್ಧಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಹಿಂದೂ ಎಕನಾಮಿಕ್ ಫೋರಂ ಸಂಸ್ಥಾಪಕರಾದ ಸ್ವಾಮಿ ವಿಜ್ಞಾನಂದಜಿ ಅವರು ದೇಶದಾದ್ಯಂತ ಒಂದು ಸೌಹಾರ್ದ ಒಕ್ಕೂಟವನ್ನು ಮತ್ತು ಕೋಆಪರೇಟಿವ್ ಸೊಸೈಟಿಯನ್ನು ಸ್ಥಾಪನೆ ಮಾಡುವ ಒಂದು ಪ್ರಸ್ತಾವಕ್ಕೆ ಅವರು ಅನುಮೋದನೆಯನ್ನು ನೀಡಿದರು. ಅದೇ ಒಂದು ಮಾದರಿಯಲ್ಲಿ ಅದರ ಒಂದು ಎಕನಾಮಿಕ್ ಫೋರಂ ಅಡಿಯಲ್ಲಿ ಬೀದರ್ನಲ್ಲಿ ಕೂಡ ಪ್ರಪ್ರಥಮ ಬಾರಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸಹಕಾರಿ ಸೌಹಾರ್ದ ನಿಯಮಿತ ಎನ್ನುವಂತಹ ಒಂದು ಹೆಸರನ್ನು ಇಟ್ಟು ಆ ಒಂದು ಹೆಸರಿನ ಮೇಲೆ ಒಂದು ಸಂಘವನ್ನು ಆರಂಭ ಮಾಡಲಾಗ್ತಾ ಇದೆ. ಅಲ್ಲಿ ಹಿಂದೂ ಸನಾತನ ಧರ್ಮದ ಒಂದು ಮಕ್ಕಳಿಗೆ, ಮಹಿಳೆಯರಿಗೆ, ಹಿಂದುಳಿದವರಿಗೆ ಒಂದು ಸಾಲ ಸೌಲಭ್ಯವನ್ನು ಒದಗಿಸಿಕೊಟ್ಟು, ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸಿಕೊಟ್ಟು ಮತ್ತು ಆ ಒಂದು ಬ್ಯಾಂಕಿನಿಂದ ಬಂದಿರತಕ್ಕಂಥ ಒಂದು ಹಣದಲ್ಲಿ ಬಡವರಿಗೆ ಒಂದು ಸಹಾಯ ಮಾಡತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿದ್ದೇವೆ ಎನ್ನುವಂಥ ಮಾತನ್ನು ಸೋಮಶೇಖರ್ ಪಾಟೀಲ್ ಗಾದಿಗೆಯವರು ಹೇಳ್ತಾರೆ. ಇದೇ ವೇಳೆ ಸುಮಾರು 150ಕ್ಕೂ ಹೆಚ್ಚು ಮಕ್ಕಳಿಗೆ ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಫೌಂಡೇಶನ್ ವತಿಯಿಂದ ಪುರಸ್ಕಾರವನ್ನು ನೀಡಿ ಗೌರವದಿಂದ ಸನ್ಮಾನಿಸಲಾಯಿತು. ಈ ಹಿಂದೆ MC ಮೋದಿ ಎನ್ನುವವರು ಸಾವಿರಾರು ಕಣ್ಣಿನ ಆಪರೇಷನ್ ಮಾಡಿ ದೇಶದಲ್ಲಿ ಹೆಸರುವಾಸಿಯಾಗಿದ್ದರು. ಹಾಗೆ ಸಿದ್ದಾರೆಡ್ಡಿಯವರ ಕಣ್ಣಿನ ಆಸ್ಪತ್ರೆ ಮೂಲಕ ಬಡವರ ಸೇವೆ ಮಾಡ್ತಾ ಇದೆ. ಜೊತೆಗೆ ಸ್ಕೌಟ್ ಗೈಡ್ಸ್ ಭವನಕ್ಕೆ ನಿವೇಶನ ಹಾಗೂ ಧನ ಸಹಾಯ, ಶಾಲಾ ಮಕ್ಕಳಿಗೆ ಸ್ಕಾಲರ್ಶಿಪ್ ವ್ಯವಸ್ಥೆ, ಪ್ರತಿ ವರ್ಷ ಸಾಹಿತಿಗಳಿಗೆ, ಕಲಾವಿದರಿಗೆ, ಹಲವಾರು ಸಾಧಕರಿಗೆ ತನು ಮನಧನದಿಂದ ಸಿದ್ದಾರೆಡ್ಡಿ ತಾಯಿಯವರು ದಾಸೋಹಗೈಯುತ್ತಿರುವುದು ಅಭಿನಂದನೀಯ ಎಂದು ವೇದಿಕೆ ಮೇಲಿದ್ದ ಅತಿಥಿಗಳು ಶ್ಲಾಘಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ BK ಜ್ಯೋತಿ ಬೆಹಂಜಿ ವಹಿಸಿದರು. ಭಾರತ ಸ್ಕೌಟ್ ಮತ್ತು ಗೈಡ್ಸ್ನ ಹಿರಿಯ ಆಯುಕ್ತರಾದ PGR ಸಿಂಧ್ಯಾ, ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ತಾಯಿ, ಆಮೇಲೆ ತಾಯಿ ಲೀಲಾವತಿ ಚಾಕೋತೆ, ಬಸವರಾಜ್ ಬರಶೆಟ್ಟಿ, ಶ್ರೀಮತಿ ಮಂಗಲ ಭಾಗವತ್, ಕಲ್ಯಾಣರಾವ್ ಚಳಕಾಪುರೆ, ರಾಜಶ್ರೀ, ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ, ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ, ರಮೇಶ್ ತಿಪ್ಸೆಟ್ಟಿ ಸೇರಿದಂತೆ ಇನ್ನಿತರರು ಹಾಗೂ ವಿದ್ಯಾರ್ಥಿಗಳು, ಸ್ಕೌಟ್ ಆ್ಯಂಡ್ ಗೈಡ್ಸ್ನ ವಿದ್ಯಾರ್ಥಿಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಲಿಸಬೇಕಾದ್ರೆ ಹೌದಾ, ಅದು ಈ ಲೋಕಕ್ಕಾಗಿ ಆಯಿತು. ಇನ್ನು ಕೆಲವು ಮಹಾಜನರು ಏನ್ ಹೇಳ್ತಾರೆ, ಇನ್ನೊಂದು ಗೋಲಕ ಹುಂಡಿ ಇಡಬೇಕು, ಅದರೊಳಗೂ ಸ್ವಲ್ಪ ಉಳಿಸ್ಬೇಕು, ಅದು ದೀನರಿಗಾಗಿ ಉಳಿಸ್ಬೇಕು. ಇದು ಏನು ಅಂದ್ರೆ, ನಾವು ಇಲ್ಲಿ ಹುಟ್ಟಿರುವುದು ಸತ್ಯ, ಸಾವು ಗ್ಯಾರಂಟಿ. ಸಾಯುವ ಒಳಗೆ ಏನಾದ್ರೂ ಒಂದು ಒಳ್ಳೆಯದು ಮಾಡಿ ಹೋಗ್ಬೇಕು ಅನ್ನೋ ಅಷ್ಟೇ. ಅದಕ್ಕಾಗಿಯೂ ನಾವು ಉಳಿಸ್ಬೇಕು. ಅದಕ್ಕಾಗಿ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ, ಚಾರಿಟಿ ಬಿಗಿನ್ಸ್ ಫ್ರಮ್ ಹೋಮ್. ಸೊ ಚಾರಿಟಿಗಾಗಿ ಅದನ್ನು ಉಳಿಸ್ಬೇಕು. ನಾನು ಇಲ್ಲಿ ಇಬ್ಬರಿಗೆ ತುಂಬಾ ಸಂತೋಷವಾಗಿ ಆತ್ಮ ಗೌರವದೊಂದಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದು ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಅವರಿಗೆ, ಎರಡನೇದು ರಾಜಶ್ರೀ ಅಂತ ಯಾರು ಹೆಸರು ಹೇಳ್ತಾ ಇದ್ರು, ಯಾರು ನಾವು ನಿಮ್ಮಿಬ್ಬರಿಗೆ ಅತ್ಯಂತ ಗೌರವಪೂರ್ವಕ ಧನ್ಯವಾದಗಳು. ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗಲೂ ಡಾಕ್ಟರ್ಗಳ ಬಗ್ಗೆ ಕೇಳೋದು, ನಮ್ಮ ನೆನಪಿನಲ್ಲಿ ಉಳಿಯೋ ಡಾಕ್ಟರ್ಗಳು ಯಾರು ಅಂದ್ರೆ ಯಾರು ಜನಮುಖಿ ಆಗಿರ್ತಾರೋ, ಸೇವೆ. ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಸೇವೆಯ ಹೆಸರಿನಲ್ಲಿ. ಸೇವೆ ಯಾರು ಮಾಡ್ತಾ ಇದ್ದಾರೋ ಅವರು ಉಳಿದಿರ್ತಾರೆ. ನಮ್ಮ ಮಂಡ್ಯ ಹತ್ರ ಅವರು 5 ರೂಪಾಯಿ ಡಾಕ್ಟರ್ ಅಂತ ಇದ್ದಾರೆ. ನಮ್ಮ ಮಂಡ್ಯ ಅವ್ರು ಯಾರ ಹತ್ರನೂ ಬರೀ 5 ರೂಪಾಯಿ ತಗೊಳ್ಳೋದು ಫೀಸ್, ಅದಕ್ಕಿಂತ ಜಾಸ್ತಿ ತಗೊಳ್ಳೋದು. ಅವ್ರ ಹೆಸರೇ 5 ರೂಪಾಯಿ ಡಾಕ್ಟರ್, ಅವ್ರ ಹೆಸರೇ. ನಾವು ವಿದ್ಯಾರ್ಥಿಗಳಾಗಿದ್ದಾಗ ಒಂದು ಡಾಕ್ಟರ್ ಇದ್ರು. ನಿಮ್ಗೆ ಮೋದಿ ಅಂದ್ರೆ ಗೊತ್ತಾ? ನಿಮ್ಗೆಲ್ಲ ಮೋದಿ ಅಂದ್ರೆ ಗೊತ್ತು, ಯಾರು ಅಂತ ಗೊತ್ತಿದೆ ನನಗೆ. ಆದ್ರೆ ನಾವು ಓದ್ಬೇಕಾದ್ರೆ ಒಬ್ರು ಮೋದಿ ಇದ್ರು, ಅವರು MC ಮೋದಿ ಅಂತ. ಅವರು ಕಣ್ಣಿನ ಡಾಕ್ಟರ್. ಎಷ್ಟು ಆಪರೇಷನ್ಗಳು ಮಾಡಿದ್ರು ಅಂದ್ರೆ, ಅವರು ಪ್ರತಿ ಹಳ್ಳಿಗಳಲ್ಲಿ ಕ್ಯಾಂಪ್ ಮಾಡಿ ಎಷ್ಟು ಫೇಮಸ್ ಆಗಿಬಿಟ್ಟಿದ್ರು ಅಂದ್ರೆ, ಇಂದಿರಾನಗರ ಹತ್ರ ನಮ್ಗೆ ಆ ಬಸವೇಶ್ವರ ನಗರದ ಏಪ್ರಿಲ್ 11ರಂದು ಸಂಜೆ 6:30ಕ್ಕೆ ನಗರದ ಚಿಕ್ಪೇಟ್ ಸಮೀಪದ ಲಾವಣ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಒಂದು ಉದ್ಘಾಟನೆಯನ್ನು ನೆರವೇರ್ತಾ ಇದೆ ಎನ್ನುವಂಥ ಮಾತನ್ನ ಆ ಒಂದು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಪಾಟೀಲ್ ಗಾದ್ಗಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಹಿಂದೂ ಎಕನಾಮಿಕ್ ಫೋರಂ ಅಡಿಯಲ್ಲಿ ಬೀದರ್ನಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಸಹಕಾರಿ ಸಂಘ ನಿಯಮಿತವನ್ನು ಆರಂಭ ಮಾಡಲಾಗ್ತಾ ಇದೆ. ಈಗಾಗಲೇ ಈ ಸಹಕಾರಿ ಸಂಘದಲ್ಲಿ 500
1500ಕ್ಕೂ ಹೆಚ್ಚು ಜನ ಶೇರ್ ಹೋಲ್ಡರ್ಸ್ ಸದಸ್ಯರಾಗಿದ್ದು, ಬ್ಯಾಂಕಿನಿಂದ ಬರುವಂಥ ಆದಾಯದಿಂದ ಸನಾತನ ಸಂಸ್ಕೃತಿಯುಳ್ಳ ಹಿಂದುಳಿದ ವರ್ಗದ ಜನರಿಗೆ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು, ಅಭಿವೃದ್ಧಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಹಿಂದೂ ಎಕನಾಮಿಕ್ ಫೋರಂ ಸಂಸ್ಥಾಪಕರಾದ ಸ್ವಾಮಿ ವಿಜ್ಞಾನಂದಜಿ ಅವರು ದೇಶದಾದ್ಯಂತ ಒಂದು ಸೌಹಾರ್ದ ಒಕ್ಕೂಟವನ್ನು ಮತ್ತು ಕೋಆಪರೇಟಿವ್ ಸೊಸೈಟಿಯನ್ನು ಸ್ಥಾಪನೆ ಮಾಡುವ ಒಂದು ಪ್ರಸ್ತಾವಕ್ಕೆ ಅವರು ಅನುಮೋದನೆಯನ್ನು ನೀಡಿದರು. ಅದೇ ಒಂದು ಮಾದರಿಯಲ್ಲಿ ಅದರ ಒಂದು ಎಕನಾಮಿಕ್ ಫೋರಂ ಅಡಿಯಲ್ಲಿ ಬೀದರ್ನಲ್ಲಿ ಕೂಡ ಪ್ರಪ್ರಥಮ ಬಾರಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಸಹಕಾರಿ ಸೌಹಾರ್ದ ನಿಯಮಿತ ಎನ್ನುವಂತಹ ಒಂದು ಹೆಸರನ್ನು ಇಟ್ಟು ಆ ಒಂದು ಹೆಸರಿನ ಮೇಲೆ ಒಂದು ಸಂಘವನ್ನು ಆರಂಭ ಮಾಡಲಾಗ್ತಾ ಇದೆ. ಅಲ್ಲಿ ಹಿಂದೂ ಸನಾತನ ಧರ್ಮದ ಒಂದು ಮಕ್ಕಳಿಗೆ, ಮಹಿಳೆಯರಿಗೆ, ಹಿಂದುಳಿದವರಿಗೆ ಒಂದು ಸಾಲ ಸೌಲಭ್ಯವನ್ನು ಒದಗಿಸಿಕೊಟ್ಟು, ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸಿಕೊಟ್ಟು ಮತ್ತು ಆ ಒಂದು ಬ್ಯಾಂಕಿನಿಂದ ಬಂದಿರತಕ್ಕಂಥ ಒಂದು ಹಣದಲ್ಲಿ ಬಡವರಿಗೆ ಒಂದು ಸಹಾಯ ಮಾಡತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿದ್ದೇವೆ ಎನ್ನುವಂಥ ಮಾತನ್ನು ಸೋಮಶೇಖರ್ ಪಾಟೀಲ್ ಗಾದ್ಗಿಯವರು ಹೇಳ್ತಾರೆ. ಅಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚಿದಂಬರ ಆಶ್ರಮದ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ವಹಿಸುವರು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಹಿಂದೂ ಎಕನಾಮಿಕ್ ಫೋರಂನ ಸಂಘಟನಾ ಕಾರ್ಯದರ್ಶಿ ಶಿವಪ್ರಸಾದ್ ಟಿಆರ್, ಕರ್ನಾಟಕ ರಾಜ್ಯ ಸೌಹಾರ್ದ ಒಂದು ಸಹಕಾರಿ ನಿಯಮಿತದ ನಿರ್ದೇಶಕ ಗುರುನಾಥ್ ಜಾಂತಿಕರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ತನ್ನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಜರುಗಲಿದ್ದು, ಸಂಘದ ಉಪಾಧ್ಯಕ್ಷ ವೀರಶೆಟ್ಟಿ ಮಣಿಗೆ ಗೌರವ ಅತಿಥಿಗಳಾಗಿ ಸಂಘ ಚಾಲಕರಾದ ಶಿವರಾಜ್ ಹಲಶೆಟ್ಟಿ ಭಾಗವಹಿಸುವರು ಎಂದು ಸೋಮಶೇಖರ್ ಪಾಟೀಲ್ ಗಾದ್ಗಿ ತಿಳಿಸಿದರು. ಸಂಘದ ನಿರ್ದೇಶಕರ ಮಂಡಳಿಯ ವಿವರಣೆ ನೀಡಿದ ಗಾದ್ಗಿಯವರು ತಾನು ಈ ಸಹಕಾರಿ ನಿಯಮಿತದ ಒಂದು ಅಧ್ಯಕ್ಷರಾಗಿದ್ದು, ಉಪಾಧ್ಯಕ್ಷರಾಗಿ ವೀರಶೆಟ್ಟಿ ಮಣಿಗೆ, ನಿರ್ದೇಶಕರಾಗಿ ಶಂಕರರಾವ್ ಕೊಟಾರ್ಕಿ ಸೇರಿದಂತೆ ಹಲವರು ಆಯ್ಕೆಯಾಗಿದ್ದಾರೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಶಿವಕುಮಾರ್ ಯದ್ಲಾಪುರಿ ಅವರನ್ನ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಸಹಕಾರಿ ಸಂಘ ನಿಯಮಿತದ ಉಪಾಧ್ಯಕ್ಷ ವೀರಶೆಟ್ಟಿ ಮಣಿಗೆ, ನಿರ್ದೇಶಕರಾದ ಶಂಕರರಾವ್ ಕೊಟಾರ್ಕಿ, ವೀರೇಂದ್ರ ಶಾಸ್ತ್ರಿ, ಸಿದ್ದರಾಜ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಏನಿಲ್ಲ ಸಭೆ ಕರೆದಿದ್ದು ತಮ್ಮದು ಸಹಕಾರ ಬೇಕು. ಇಲ್ಲಿ ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ ಸೌಹಾರ್ದ ಸಹಕಾರ ಸಂಘ ನಿಯಮಿತ ಏನು ಮಾಡಿದ್ವಿ, ಇದರ ಮೂಲ ಉದ್ದೇಶ ನಮ್ಮ ಸನಾತನ ಧರ್ಮದ ಎಲ್ಲ ವರ್ಗದವರಿಗೆ ಈ ಬ್ಯಾಂಕ್ಲಿಂದ ಕಡಿಮೆ ದರದಲ್ಲಿ ಬಡ್ಡಿಲಿಂದ ದುಡ್ಡು ಸಿಗಬೇಕು. ಡೆಪಾಸಿಟ್ನು ನಾವು ಎಲ್ಲ ದೊಡ್ಡ ದೊಡ್ಡ ಹತ್ರ ಡೆಪಾಸಿಟ್ ಮಾಡ್ಕೋಬೇಕು. ನಮ್ಮ ಜನರಿಗೆ ಎಷ್ಟು ಬಿ ಅದ ಅವ್ರಿಗೆ ಹೆಲ್ಪ್ ಆಗಬೇಕೆಂಬುದು ಮೇನ್ ಉದ್ದೇಶ ಇದ್ರದ್ದು. ಇದು ಡೈರೆಕ್ಟರ್ ಆಗಿ ಇದ್ದವ್ರು ಸ್ವಲ್ಪ ಹೆಸರು ಹೇಳ್ತೀನಿ. ಸೋಮಶೇಖರ್ ಪಾಟೀಲ್ ಗಾದಿ ಅಧ್ಯಕ್ಷರು, ವೀರಶೆಟ್ಟಿ ಮಾಣಿಗೆ ವೈಸ್ ಪ್ರೆಸಿಡೆಂಟು, ಶಂಕರರಾವ್ ಕೊಟ್ರಕಿ ಡೈರೆಕ್ಟ್ರು, ಕುಶಲ್ ಪಟೇಲ್ ಖಾಜಾಪುರ್ ಡೈರೆಕ್ಟ್ರು, ಅರುಣ್ ಕುಮಾರ್ ಖೋಬಾ, ಮಡಿವಾಳಪ್ಪ ಗಂಗಶೆಟ್ಟಿ, ಸಿದ್ದರಾಜ್ ಪಾಟೀಲ್, ಮಹೇಶ್ ಚಲ್ವಾ, ವೀರೇಂದ್ರ ಶಾಸ್ತ್ರಿ, ಸೂರ್ಯಕಾಂತ್ ರಾಮ್ ಶೆಟ್ಟಿ, ರವಿಶಂಕರ್ ಶೆಟ್ಟಿ, ಉಮೇಶ್ ಮೂಲಿಮನಿ, CA, ಅಮರ್ ಫುಲೇಕರ್, ಜಾಧವ್ ಪಟೇಲ್, ಜಯಸಿಂಗ್ ರಾಠೋಡ್, ವಿಜಯಲಕ್ಷ್ಮಿ, ಸತೀಶ್ ಚೊಂಡೆ, ಸಾಯಿ ಪ್ರಿಯ, ವೀರೇಶ್ ಚಿದ್ರಿ, ಶಿವಕುಮಾರ್ ಯದ್ಲಾಪುರೆ ಅಂತ ಇಷ್ಟು ಜನ ಡೈರೆಕ್ಟರ್ಸ್ ಅದಾರ. ಹಾಂ, ಶಿವಕುಮಾರ್ ಯದ್ಲಾಪುರೆ CEO ಅಂತ ಅಪಾಯಿಂಟ್ ಮಾಡ್ಕೊಂಡಿವಿ. ಮೇನ್ ಉದ್ದೇಶ ಅಂದ್ರೆ ಈಗ ನೀವು ನಮಗೆ ಹೇಳೇನಿ, ಇಲ್ಲಿ ಬೇರೆ ಬೇರೆ ಎಲ್ಲ ಇದರಲ್ಲಿ ಅವ್ರವ್ರು ಹೆಲ್ಪ್ ಮಾಡೋಕೆ ಒಂದು ಏನೋ ಸಂಸ್ಥೆ ಮಾಡ್ಕೊಂಡಾರ. ಅದೊಂದು ಉದ್ದೇಶ ಇಟ್ಕೊಂಡು ನಾವು ಇದು ಹಿಂದೂ ಎಕನಾಮಿಕ್ ಫೋರಮ್ ಕೆಳಗಡೆ ಇದೊಂದು ಚಾಪ್ಟರ್ ತೆಗೆದೀವಿ. ಮತ್ತು ನಿಮ್ಮ ಪತ್ರಿಕಾ ಮಾಧ್ಯಮದಿಂದ ನಾವು ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿ ಏನು ಮಾಡೋದು, ಆದಷ್ಟು ಇದಕ್ಕೆ ನ್ಯೂಸ್ ಮಾಡಿ ನಮ್ಮ ಜನರಿಗೆ ಇದರಿಂದ ಹೆಲ್ಪ್ ಪಡಿಬೇಕಂತ ಹೇಳಿ ನಾವು ಒಂದು ಕೇಳ್ಕೊತೀನಿ ತಮ್ಮ ಪರವಾಗಿ. 11ನೇ ತಾರೀಕಿಗೆ ಲಾವಣ್ಯ ಕನ್ವೆನ್ಷನ್ ಹಾಲ್ನಲ್ಲೇ ಸಂಜೆಗೆ ಕಾರ್ಯಕ್ರಮ ಇದೆ. ಸಂಜೆಗೆ 6:00ವರೆಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶೈಲೇಂದ್ರ ಬೆಲ್ದಾಡೆ ಅವರು ಬರ್ತಾ ಇದ್ದಾರೆ. ಹಾಗೂ ಟಿ ಶಿವಪ್ರಸಾದ್ ಅಂಥೇಳಿ ನಮ್ಮದು ನ್ಯಾಷನಲ್ ಆರ್ಗನೈಜಿಂಗ್ ಸೆಕ್ರೆಟರಿ ಅಂತಿದ್ದಾರೆ, ಹಿಂದೂ ಎಕನಾಮಿಕ್ ಫೋರಮ್ ಇದರದ್ದು, ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಶ್ರೀ ಗುರುನಾಥ್ ಜಾಂತಿಕರ್ ಅವರು ಬರ್ತಾ ಇದ್ದಾರೆ ಚೀಫ್ ಗೆಸ್ಟ್ ಆಗಿ. ಮತ್ತು ಈ ಕಾರ್ಯಕ್ರಮ, ಈ ಬ್ಯಾಂಕಿನ ಉದ್ಘಾಟನೆಗೆ ಸೋಮಶೇಖರ್ ಪಾಟೀಲ್ ಗಾದ್ಗಿಯವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಲಿಕ್ಕೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರು ಭೇಟಿಯಾಗಬೇಕಾಗಿದೆ, ಇನ್ನು ಕನ್ಫರ್ಮೇಷನ್ ತಗೋಬೇಕಾಗಿದೆ. ಮತ್ತು ಸಂಘದ ಒಂದು ಶಿವರಾಜ್ ಹಲಶೆಟ್ಟಿ ಅವರಂಥವ್ರು ಗೆಸ್ಟ್ ಆಫ್ ಆನರ್ ಆಗಿ ಕರೀತಾ ಇದ್ದೀವಿ. ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ಬ್ಯಾಂಕ್ ಸ್ಟಾರ್ಟ್ ಮಾಡಬೇಕು ಅಂದರೆ ದಿಸ್ ಬ್ಯಾಂಕ್ ಹ್ಯಾಸ್ ಸ್ಟಾರ್ಟೆಡ್ ಅಂಡರ್ ದ ಹಿಂದೂ ಎಕನಾಮಿಕ್ ಫೋರಮ್ ಅಡಿಯಲ್ಲಿ.
ಒಂದು 3 ವರ್ಷ ಕೆಳಗೆ ಅಂದರೆ ಇದು 3ನೇ ಉಗಾದಿ ಇದೆ. ಸ್ವಾಮಿ ವಿಜ್ಞಾನಾನಂದಜಿ ಅಂತ ಹೇಳಿ ಈ ವರ್ಲ್ಡ್ ಹಿಂದೂ ಎಕನಾಮಿಕ್ ಫೋರಮ್ದು ಚೇರ್ಮನ್ ಅವರು, ಫೌಂಡರ್ ಪ್ರೆಸಿಡೆಂಟು, ಅವರ ಅಧ್ಯಕ್ಷತೆಯಲ್ಲಿ ನಾವು ಬೀದರ್ನಲ್ಲಿ ಒಂದು ಬೀದರ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿದೆವು. ಬೀದರ್ ಚಾಪ್ಟರ್ ಸ್ಟಾರ್ಟ್ ಮಾಡಿ ಈಗ 3ನೇ ಉಗಾದಿ ಮುಗೀತು. 2 ಉಗಾದಿ ಏನು ಮಾಡಬೇಕು ಹಿಂದೂ ಎಕನಾಮಿಕ್ ಫೋರಮಿಗೆ ಯಾವ ರೀತಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ರಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.